ನಾನು ಕುಮಾರಸ್ವಾಮಿರವರು, ಪ್ರಹ್ಲಾದ್ ಜೋಶಿರವರು, ಸೋಮಣ್ಣ ಅವರನ್ನ ಭೇಟಿ ಮಾಡಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಜ್ವಲಂತದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ಮತ್ತು ಕೆಲವು ಸಮಸ್ಯೆಗಳಿರ್ತಕ್ಕಂಥದ್ದಕ್ಕೆ ಪರಿಹಾರ ಮಾಡೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೇನೆ. ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಬಸ್ಸಸ್ಸನ್ನು 10,000ರಲ್ಲಿ ಸುಮಾರು 4,500ರನ್ನು ಕರ್ನಾಟಕಕ್ಕೆ ಅಲೋಕೇಶನ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅವ್ರನ್ನ ಅಭಿನಂದಿಸಿದೆ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ವಿಚಾರ ಪ್ರಸ್ತಾಪ ಮಾಡಿದ್ರು ಅವರು. ಏನಂದರೆ ಭದ್ರಾವತಿಯಲ್ಲಿರ್ತಕ್ಕಂಥ ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಫ್ಯಾಕ್ಟ್ರಿ ಅದನ್ನು ರೆಸ್ಟೋರ್ ಮಾಡಬೇಕು, ಅದಕ್ಕೆ ಪುನರ್ಜೀವನ ಕೊಡಬೇಕು ಅಂತಕ್ಕಂಥ ಬಗ್ಗೆ ಮಾತನಾಡಿದರು. ನನಗೆ ಎಲ್ಲ ಒಂದು ಕಡೆಗೆ ಕರ್ನಾಟಕದಲ್ಲಿ ಮೈನಿಂಗ್ ಸೆಕ್ಟರು ತೊಂದರೆಗೊಳಗಾಗಿದೆ, ಮೈನಿಂಗ್ ಆ್ಯಕ್ಟಿವಿಟಿ ಸ್ಥಗಿತ ಆಗಿದೆ. ಅದರಲ್ಲೂ ಕೂಡ ಭದ್ರಾವತಿ ಸುತ್ತಮುತ್ತ ಇರತಕ್ಕಂಥ ಮೈನ್ಸ್ ಏರಿಯಾಗಳು, ತಿಪ್ಟೂರು ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಹೊಸದುರ್ಗ ಇರ್ಬೋದು, ಹೊಳಲ್ಕೆರೆ ಇರ್ಬೋದು, ಚಿತ್ರದುರ್ಗ, ಹೊಸಪೇಟೆ, ಈ ರೀತಿಯಾಗಿ ಎಲ್ಲ ಕಡೆಯೂ ಕೂಡ ಇವತ್ತು ಒಳ್ಳೆಯ ಐರನ್ ಓರ್ ಇದೆ. ಅದನ್ನು ಆ ಖನಿಜವನ್ನು ಭದ್ರಾವತಿ ಫ್ಯಾಕ್ಟ್ರಿ ನಡೆಯುವಂಥ ಸಂದರ್ಭದಲ್ಲಿ ಸಾಕಷ್ಟು ಚಟುವಟಿಕೆ ಇತ್ತು. ಈ ಚಟುವಟಿಕೆಗಳು ಸ್ಥಗಿತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ರಿವೈವ್ ಮಾಡಬೇಕು ಅಂತ ಮಾಡಿದ್ದೀವಿ. ಸುಮಾರು 15,000 ಕೋಟಿನ ಅಂದಾಜು ವೆಚ್ಚದಲ್ಲಿ DPR ಆಗ್ತಾಯಿದೆ. ಅದನ್ನು ಆದಷ್ಟು ಬೇಗ ನಾವು ಅದನ್ನು ರಿವೈವ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ವಿಚಾರದಲ್ಲಿ ನಾನು ಮೈನಿಂಗ್ ಸೆಕ್ಟರ್ಗೆ ಆಗ್ತಕ್ಕಂಥ ಹೆಲ್ಪ್ ಏನಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಅದು ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇನೆ. ಅದು ಒಂದು ಪ್ರೋಗ್ರೆಸಿವ್ ಸ್ಟೆಪ್ ಅಂತ ಹೇಳಿ ನಾನು ಭಾವಿಸ್ತೇನೆ. ಸರ್, ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಸಂಪುಟ ವಿಸ್ತರಣೆ. ನೀವು ಕೂಡ ಆಕಾಂಕ್ಷಿ. ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅಂತೇಳಿ ನೀವು ಹೇಳ್ತಲೇ ಇದ್ದೀರಿ. 2 ವರ್ಷ ಆಯಿತು. ಈಗ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಅದನ್ನು ಅಲ್ಗಿಳಿಯೋಕ್ಕಾಗೋದಿಲ್ಲ. ಅದೆಲ್ಲದೂ ಬಿಟ್ಟಿರ್ತಕ್ಕಂಥದ್ದು ವರಿಷ್ಠರಿಗೆ ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಅಧ್ಯಕ್ಷರು ಇವರೆಲ್ಲರೂ ಕೂಡ ಸೇರಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ಅಲ್ಲ, ನೀವು ಕೂಡ ಆಕಾಂಕ್ಷಿ ಆಗಿದ್ರಿ. ಹೌದು, ನಾನು ಮಂತ್ರಿನೂ ಆಗಿದೆ, ಅತ್ಯಂತ ಹಿರಿಯ ಸದಸ್ಯನೂ ಕೂಡ ಆಗಿದ್ದೇನೆ. ಹೆಚ್ಚಿನ ಸೇವೆ ಮಾಡಬೇಕು ಅಂತಕ್ಕಂಥದ್ದು, ಮಂತ್ರಿಯಾಗಿ ಸೇವೆ ಮಾಡಬೇಕು ಅಂತಕ್ಕಂಥ ಅಭಿಲಾಷೆನೂ ಕೂಡ ಹೊಂದ್ಕೊಂಡಿದ್ದೇನೆ. ಸರ್, ಇದು OBCಗೆ ಸೇರಿಸೋ ವಿಚಾರ, ಅಂದರೆ ಒಕ್ಕಲಿಗ ಸಮುದಾಯವನ್ನು, ಕುಂಚಿಟಿಗರನ್ನು OBCಗೆ ಸೇರಿಸೋ ವಿಚಾರ, ಅದು ಈ ಒಕ್ಕಲಿಗ ಸಮಾಜದಲ್ಲಿ 5-6 ಉಪಜಾತಿಗಳನ್ನು ವರ್ಗೀಕರಣ ಮಾಡಿದ್ದಾರೆ ಹಾವನೂರು ವರದಿ ಪ್ರಕಾರ. ಅದರಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಒಕ್ಕಲಿಗರಲ್ಲಿ ಸೇರ್ತಕ್ಕಂಥ ಕುಂಚಿಟಿಗರನ್ನು ಕೂಡ ಹಿಂದುಳಿದ ವರ್ಗ ಅಂಥೇಳಿ ಸೇರಬೇಕು ಅಂತೇಳಿ ಹಿಂದೆನೇ ಶಿಫಾರಸಾಗಿತ್ತು. ಆದರೆ ದೆಹಲಿ ಮಟ್ಟದಲ್ಲಿ NCBC ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗದವರು ಕೂಡ ಅದನ್ನು ರಿಜೆಕ್ಟ್ ಮಾಡಿದರು. ರಿಜೆಕ್ಟ್ ಮಾಡಿದ್ದಾದಮೇಲೆ ತಿರುಗಿ ಮತ್ತೆ ಅದನ್ನು ಪರಿಗಣಿಸಬೇಕು ಅಂತಕ್ಕಂಥ ಪ್ರಸ್ತಾವ ಭಾಳ ವರ್ಷದಿಂದಲೂ ನಡೀತಾ ಇದೆ. ಈಗ 15-20 ವರ್ಷದಿಂದಲೂ ಕೂಡ ಪ್ರಸ್ತಾಪ ಇದೆ. ರಾಜ್ಯ ಸರ್ಕಾರ ಕುಂಚಿಟಿಗರನ್ನು ಕೂಡ ಹಿಂದುಳಿದ ವರ್ಗಕ್ಕೆ ಕೇಂದ್ರದ ಮಟ್ಟದಲ್ಲಿ ಸೇರಿಸಬೇಕು ಅಂತಕ್ಕಂಥ ಪ್ರಸ್ತಾವವನ್ನು ಕೂಡ ಇವತ್ತು ಹಿಂದೆ ಈಗಾಗಲೇ 1 ವರ್ಷದಿಂದ ಸಚಿವ ಸಂಪುಟ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದೆ. ಕೇಂದ್ರ ಸರ್ಕಾರದಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿ ಕುಮಾರಸ್ವಾಮಿ ಅವರ ಹತ್ರ ಮತ್ತು ಸೋಮಣ್ಣ ಅವರ ಹತ್ರ ಅದನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದೇನೆ. ಪ್ರಸ್ತಾಪ ಮಾಡಿ ಅದಕ್ಕೆ ಕುಂಚಿಟಿಗ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾನು ಮಾಡಿದ್ದೀನಿ.
ಅವರಿಬ್ಬರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಡುಗೊಲ್ಲ ಸಮುದಾಯಕ್ಕೆ ಎಷ್ಟಿಗೆ ಸೇರಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಭಾಳ ಹಿಂದೆ ಪ್ರಸ್ತಾಪ ಆಗಿತ್ತು. ನಾನು ಹಿಂದೆ ಕಾನೂನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅವ್ರನ್ನ ಎಷ್ಟಿಗೆ ಸೇರಿಸ್ಬೇಕು ಅಂತಕ್ಕಂಥದ್ದು ತೀರ್ಮಾನವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ವಿ. ಅದು ಕೂಡ ನೆನೆಗುದಿಗೆ ಬಿದ್ದಿತ್ತು. ಅದಕ್ಕೂ ಕೂಡ ಚೈತನ್ಯವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿ ಕುಮಾರಸ್ವಾಮಿ ಅವ್ರ ಹತ್ರ ಕೂಡ ಮಾಡಿದ್ದೇನೆ, ಸೋಮಣ್ಣ ಅವ್ರ ಹತ್ರ ಮಾಡಿ ಮಂದಟ್ಟು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಬಹುಶಃ ಇದು ಅಗತ್ಯವಾಗಿ ಆಗಲೇಬೇಕಾಗಿರ್ತಕ್ಕಂಥದ್ದು. ಒಂದು ಕಡೆ ಕುಂಚಿಟಿಗರು, ಇನ್ನೊಂದು ಕಾಡುಗೊಲ್ಲರು ಎರಡು ಸಮಸ್ಯೆನೂ ಕೂಡ ಬಗೆಹರಿಸೋದಕ್ಕೆ ಅವ್ರನ್ನ ಒತ್ತಾಯವನ್ನು ಮಾಡಿದ್ದೇನೆ. ಅವ್ರಿಗೂ ಕೂಡ ಸಕಾರವಾಗಿ ಸ್ಪಂದಿಸಿದ್ದಾರೆ.